good morning students. How are you all? Hope all are fine. Stay home and stay safe. In our last class, we have completed morphology of flowering plants. In this class, we are discussing structural organization in animals. In structural organization in animals, the topic is animal tissues. Okay, the topic is animal tissues. First arise aguanta question, what is mean that of tissues? Hagadre tissue andre eno? It is nothing but the group of similar cell working together and carry out particular function, that one is considered as tissue anteli karitivi. That one is considered as a tissue. The study of tissue is called histology. The study of tissue is called histology, and the term tissue was first given by the scientist Bychart. The term tissue was first given by Bychart. The study of tissue is called histology ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಟಿಶ್ಯೂ ಇಸ್ ನಥಿಂಗ್ ಬಟ್, ನಿಮ್ಗೆ ಗೊತ್ತಿದೆ ಟಿಶ್ಯೂ ಅಂದ ಕೂಡಲೇ ನಾವು ಪ್ರೀವಿಯಸ್ ಬ್ರಿಡ್ ಸ್ಕೂಲ್ ಕ್ಲಾಸಸ್ಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಅಂತ ಏನು ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಹಾಗಾದರೆ ಟಿಶ್ಯೂಗೆ ನಾವು ಒಂದು ಡೆಫಿನೇಷನ್ ಹಾಕ್ತೀವಿ ಅಂದರೆ ದಿ ಗ್ರೂಪ್ ಆಫ್ ಸಿಮಿಲರ್ ಸೆಲ್ working together and carry particular function, that one is considered as a tissue ಅಂತೇಳಿ ಕರಿತೀವಿ. ಹಾಗಾದರೆ ಇವತ್ತಿನ ನಮ್ಮ ಟಾಪಿಕ್ ಏನು ಅಂದರೆ ಅನಿಮಲ್ ಟಿಶ್ಯೂ. ಅನಿಮಲಲ್ಲಿ ಯಾವ್ಯಾವ ಥರದ ಟಿಶ್ಯೂಸ್ಗಳಿದೆ ಇದನ್ನೇನು ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದರೆ ಯಾವ್ಯಾವ ಟಿಶ್ಯೂ ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ಈಗ ಅನಿಮಲ್ ಟಿಶ್ಯೂ ಅಂದ್ಕೂಡಲೇ ಈಗ ಇಲ್ಲೊಂದು ಫೋಟೋಗ್ರಫಿ ನಿಮಗೆ ಕಾಣಿಸ್ತದೆ. ಈ ಫೋಟೋಗ್ರಫೀಸಲ್ಲಿ ನೋಡಿ ನಂಬರ್ ಆಫ್ ಟಿಶ್ಯೂಸ್ಗಳನ್ನ ಇಂಡಿಕೇಟ್ ಮಾಡ್ತೀವಿ. ಈ ಎಲ್ಲ ನಿಮಗೆ ಗೊತ್ತಿದೆ. ಬೋನ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಅಡಿಪೋಸ್ ಟಿಶ್ಯೂ, ಕಾರ್ಟಿಲೇಜ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸಲ್ ಟಿಶ್ಯೂ, ಎಪಿಥೀಲಿಯಲ್ ಟಿಶ್ಯೂ, ಬ್ಲಡ್ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಹಾಗಾದರೆ ಅನಿಮಲ್ ಟಿಶ್ಯೂ ಅಂತ ಬಂದ ಕೂಡಲೇ ಅನಿಮಲ್ ಟಿಶ್ಯೂ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್ ಆಗಿ ಏನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್ ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ನ್ಯೂರಲ್ ಟಿಶ್ಯೂ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅನಿಮಲ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಫಸ್ಟ್ ಒನ್ ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ ಆ್ಯಂಡ್ ನ್ಯೂರಲ್ ಟಿಶ್ಯೂ. ಇದರಲ್ಲಿ ಒನ್ ಬೈ ಒನ್ ಇವತ್ತು ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ಒನ್ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಎಪಿಥೀಲಿಯಲ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ ಅಂದರೆ ಎಪಿ ಮೀನ್ಸ್ ಅಪಾನ್, ಇಟ್ ಈಸ್ ನಥಿಂಗ್ ಬಟ್ ಎ ಕಂಟಿನ್ಯೂಸ್ ಕವರಿಂಗ್ ಅಂತೇಳಿ ಕರಿತೀವಿ. ಕಂಟಿನ್ಯೂಸ್ ಕವರಿಂಗ್ ಅಂತ ಯೂಸ್ ಮಾಡ್ತೀವಿ. ಆರ್ಗನ್ನ ಎಕ್ಸ್ಟೀರಿಯರ್ ಆಗಿರ್ಬೋದು ಅಥವಾ ಅದರ ಲೈನಿಂಗ್ನ ಇಂಟೀರಿಯರ್ ಆಗಬೇಕಾದ್ರೆ ಏನಾಗಿರ್ಬೋದು, ಕವರ್ ಆಗಿರ್ಬೋದು. ದಟ್ಸ್ ವೈ ದಿ ಕಂಟಿನ್ಯೂಸ್ ಕವರಿಂಗ್ ಅಥವಾ ಲೈನಿಂಗ್ ಅಂತೇಳಿ ಕರಿತೀವಿ ಎಪಿಥೀಲಿಯಲ್ ಟಿಶ್ಯೂ ಅಂದರೆ. ಬಟ್ ಎಪಿ ಮೀನ್ಸ್ ಅಪಾನ್ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ಹಾಗಾದರೆ ಎಪಿಥೀಲಿಯಲ್ ಟಿಶ್ಯೂ ಅಂದರೆ ಇಲ್ಲಿ ನೋಡಿ ಟರ್ಮ್ ನೋಡ್ತಾ, ದಿ ಸೆಲ್ಸ್ ಆರ್ ಅರೇಂಜ್ಡ್ ಒನ್ ಆರ್ ಮೋರ್ ಲೇಯರ್ಸ್. ಎಪಿಥೀಲಿಯಲ್ ಟಿಶ್ಯೂ ಅಂದ್ಕೊಳ್ಳಿ ನಾವು ಫಸ್ಟ್ ಬರೆಯುವಂಥ ಟರ್ಮು ದಿ ಸೆಲ್ಸ್ ಆರ್ ಅರೇಂಜ್ಡ್ ಒನ್ ಆರ್ ಮೋರ್ ಲೇಯರ್ಸ್ ಅಲ್ಲಿ ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ಓಕೆ, ಎಪಿಥೀಲಿಯಲ್ ಟಿಶ್ಯೂಸ್ ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಒನ್ ಆರ್ ಮೋರ್ ಲೇಯರ್ಸ್ ಅಲ್ಲಿ ಅರೇಂಜ್ ಆಗುತ್ತೆ. ಆ್ಯಂಡ್ ದಿ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್. ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್, ಯಾವುದೇ ರೀತಿಯಾದ ಸ್ಪೇಸಸ್ ಇರಲ್ಲ. ದಟ್ಸ್ ವೈ ದಿ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಅಂತ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಅಗೈನ್ ದಿ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 2 types. One is simple epithelium and second one is compound epithelium ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಎಪಿಥೀಲಿಯಲ್ ಟಿಶ್ಯೂ ಅಂದರೆ ಸೆಲ್ಸ್ ಆರ್ ಅರೇಂಜ್ಡ್ ಒನ್ ಆರ್ ಮೋರ್ ಲೇಯರ್ಸ್ ಆ್ಯಂಡ್ ದಟ್ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್. ಅಗೈನ್ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 2 types, ಸಿಂಪಲ್ ಎಪಿಥೀಲಿಯಂ ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಎಪಿಥೀಲಿಯಂ. ಹಾಗಾದರೆ ಏನು ಸಿಂಪಲ್ ಎಪಿಥೀಲಿಯಂ ಅಂದರೆ? ಸಿಂಪಲ್ ಎಪಿಥೀಲಿಯಂ ಮೀನ್ಸ್ it is composed of, neat note ಮಾಡ್ಕೊಳ್ಳಿ, it is composed of single layer of cells. It is composed of single layer of cell. ಇದು ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ದಟ್ ಈಸ್ ದಿ ಮೈನ್ ಫೀಚರ್ ಆಫ್ ಸಿಂಪಲ್ ಎಪಿಥೀಲಿಯಂ. ದಿ ಕಂಪೋಸ್ಡ್ ಆಫ್ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಆ್ಯಂಡ್ ಫಂಕ್ಷನ್ ಆಸ್ ಲೈನಿಂಗ್ ಫಾರ್ ಬಾಡಿ ಕ್ಯಾವಿಟೀಸ್, ಡಕ್ಟ್ಸ್ ಆ್ಯಂಡ್ ಟ್ಯೂಬ್ಸ್. ಇದರ ಫಂಕ್ಷನ್ ನೋಡಿ, ಸಿಂಪಲ್ ಎಪಿಥೀಲಿಯಮ್ದು ಫಂಕ್ಷನ್ ಏನಾಗಿರುತ್ತೆ, ಲೈನಿಂಗ್ ಫಾರ್ ಬಾಡಿ ಕ್ಯಾವಿಟೀಸ್, ಡಕ್ಟ್ಸ್ ಆ್ಯಂಡ್ ಟ್ಯೂಬ್ಸಿಗೆ ಏನಾಗುತ್ತೆ, ಮೈನು ಲೈನಿಂಗ್ ಆಗಿ ಯಾರು ಆ್ಯಕ್ಟ್ ಮಾಡ್ತಾರೆ, ಸಿಂಪಲ್ ಎಪಿಥೀಲಿಯಮ್ ಆ್ಯಕ್ಟ್ ಮಾಡುತ್ತೆ. ಅಗೈನ್ ಆನ್ ದಿ ಬೇಸಿಸ್ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ದಿ ಸಿಂಪಲ್ ಎಪಿಥೀಲಿಯಮ್ ಆರ್ ಕ್ಲಾಸಿಫೈಡ್ ಇಂಟು 3 types. ಒಂದು ಸ್ಕ್ವಾಮಸ್ ಎಪಿಥೀಲಿಯಂ, cuboidal epithelium
and third one is columnar epithelium. Neat note ಮಾಡ್ಕೊಳ್ಳಿ. The squamous, simple epithelium. On the basis of structure and function, they are classified into three types: squamous epithelium, cuboidal epithelium and columnar epithelium. ಹಾಗಾದರೆ ಏನು squamous epithelium ಅಂದರೆ? ಇಲ್ಲಿ ನೋಡಿ ನಿಮಗೆ ಕಾಣಿಸ್ತದೆ. Squamous epithelium ಅಂದರೆ the squamous epithelium, because all these are the types of simple epithelium. ಹಾಗಾಗಿ ನಾವು ಟರ್ಮ್ನ ಯೂಸ್ ಮಾಡ್ತಾ ಫಸ್ಟ್ ಬರೆಯುವಂಥ ಟರ್ಮ್ ಏನು ಅಂದರೆ ಇಟ್ ಈಸ್ ಆನ್ ಸಿಂಗಲ್ ಲೇಯರ್ ಅಂತೇಳಿ ಬರಿತೀವಿ. ಸಿಂಗಲ್ ಥಿನ್ ಲೇಯರ್ ಆಫ್ ಫ್ಲಾಟೆಂಡ್ ಸೆಲ್. ದಿ ಸ್ಕ್ವಾಮಸ್ ಎಪಿಥೀಲಿಯಂ ಆರ್ ಕಂಪ್ಲೀಟ್ಲಿ ಫ್ಲಾಟೆಂಡ್ ಸೆಲ್ ವಿತ್ ಇರ್ರೆಗ್ಯುಲರ್ ಬೌಂಡ್ರೀಸ್. ಇದು ಮೈನ್ ಫೀಚರ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಂ. ಇರ್ರೆಗ್ಯುಲರ್ ಬೌಂಡ್ರೀಸ್ and the flattened cells are considered as a squamous epithelium ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. and these squamous epithelium are mainly found in ಎಲ್ಲಿರುತ್ತೆ ಅಂದರೆ the walls of blood vessels. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಲೊಕೇಶನ್ is a very important thing. the squamous epithelium are mainly found in walls of blood vessels and air sac of lungs ಅಲ್ಲಿ ನಾವೇನು ಮಾಡ್ತೀವಿ ಮೈನ್ ಆಗಿ ಸ್ಕ್ವಾಮಸ್ ಎಪಿಥೀಲಿಯಂನ ಅಬ್ಸರ್ವ್ ಮಾಡ್ತೀವಿ. ಸ್ಕ್ವಾಮಸ್ ಎಪಿಥೀಲಿಯಂ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸಿಂಗಲ್ ಲೇಯರ್ ಆಫ್ flattened cell with irregular boundaries are considered as a squamous epithelium, and these squamous epithelium are mainly found in the walls of the blood vessels and also air sacs of the lungs ಅಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಎಸ್ಪೆಷಲಿ ಆಲ್ವಿಯೋಲೈ ರೀಜನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದರ ಫಂಕ್ಷನ್ ಅಬ್ಸರ್ವ್ ಮಾಡ್ತಾ ಹೋದರೆ ಯಾವುದ್ರದ್ದು ಸ್ಕ್ವಾಮಸ್ ಎಪಿಥೀಲಿಯಮ್ದು ಫಾರ್ಮಿಂಗ್ ಡಿಫ್ಯೂಷನ್ ಬೌಂಡ್ರೀಸ್. ಡಿಫ್ಯೂಷನ್ ಬೌಂಡ್ರೀಸ್ಗೆ ಏನು ಮಾಡುತ್ತೆ ಫಾರ್ಮೇಷನ್ಗೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಅಲ್ಲಿ ಗ್ಯಾಸಸ್ ಎಕ್ಸ್ಚೇಂಜಸ್ಗೆ ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಟೈಪ್, ದಟ್ ಈಸ್ ಸ್ಕ್ವಾಮಸ್ ಎಪಿಥೀಲಿಯಂ. ನೆಕ್ಸ್ಟ್ ನೋಡೋಣ ಸೆಕೆಂಡ್ ಟೈಪ್, ಕ್ಯೂಬಾಯ್ಡಲ್ ಎಪಿಥೀಲಿಯಂ. ನೇಮೇ ಇಂಡಿಕೇಟ್ ಮಾಡ್ತಾ ಇದೆ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಇಲ್ಲೂ ಸಹ ನಾವು ಟರ್ಮ್ ಯೂಸ್ ಮಾಡ್ತಾ ದಿ ಸೆಲ್ಸ್ ಆರ್ ಕ್ಯೂಬ್ ಲೈಕ್, ಸೆಲ್ಸ್ ಆರ್ ಕ್ಯೂಬ್ ಲೈಕ್ with single layer. Cells are cube-like with single layer and mainly they are found in ducts of present ಇದೆ ducts of gland and tubular parts of the nephrons in kidney. ನಾವೇನು ಮಾಡ್ತೀವಿ ಮೈನ್ ಆಗಿ ಅಬ್ಸರ್ವ್ ಮಾಡ್ತೀವಿ ಯಾವುದನ್ನ ಕ್ಯೂಬಾಯ್ಡಲ್ ಎಪಿಥೀಲಿಯಂನ. ಇಟ್ ಈಸ್ ಆಲ್ಸೋ ಸಿಂಗಲ್ ಲೇಯರ್ ಪ್ರೆಸೆಂಟ್ ಇನ್ ಕ್ಯೂಬ್ ಲೈಕ್ ಮ್ಯಾನರ್ ಏನಾಗುತ್ತೆ ಸೆಲ್ಸ್ ಪ್ರೆಸೆಂಟ್ ಇದೆ. ಇದರ ಮೈನ್ ಲೊಕೇಶನ್ ನೋಡಿ ಎಲ್ಲಿ ಪ್ರೆಸೆಂಟ್ ಇದೆ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅಂದರೆ ದಟ್ ಫೌಂಡ್ ಇನ್ ದಿ ಡಕ್ಟ್ಸ್ ಆಫ್ ಗ್ಲ್ಯಾಂಡ್ಸ್ ಆ್ಯಂಡ್ ಟ್ಯೂಬ್ಯುಲರ್ ಪಾರ್ಟ್ಸ್ ಆಫ್ ನೆಫ್ರಾನ್ಸ್ ಇನ್ ಕಿಡ್ನಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಎಲ್ಲಿ ಪ್ರೆಸೆಂಟ್ ಇದೆ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ನೆಕ್ಸ್ಟ್ ನೋಡಿ ದಿ ಫಂಕ್ಷನ್ ಆಫ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಕ್ಯೂಬಾಯ್ಡಲ್ ಎಪಿಥೀಲಿಯಂ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಸೆಕ್ರೀಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಪರ್ಪಸ್ಗೆ ಏನು ಮಾಡುತ್ತೆ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಟೈಪ್. ಫಸ್ಟ್ ಒನ್ ನೋಡಿದ್ದು ಸ್ಕ್ವಾಮಸ್ ಎಪಿಥೀಲಿಯಂ, ಫ್ಲ್ಯಾಟ್ ಆಗಿದೆ, ಇರ್ರೆಗ್ಯುಲರ್ ಬೌಂಡ್ರೀಸು. ಕ್ಯೂಬಾಯ್ಡಲ್ ಎಪಿಥೀಲಿಯಮು ಇದು ಸಹ ಸಿಂಗಲ್ ಲೇಯರು ಬಟ್ ಕ್ಯೂಬ್ ಲೈಕ್ ಮ್ಯಾನರ್ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ಓಕೆ, ಥರ್ಡ್ ಒನ್ ಅಬ್ಸರ್ವ್ ಮಾಡಿದ್ರೆ ದಿ ಥರ್ಡ್ ಒನ್ ಈಸ್ columnar epithelium. Columnar epithelium ಅಂತಂದ್ರೆ ಇಲ್ಲಿ ನೋಡಿ it is also type of squamous epithelium composed of single layer of tall and slender cells. Single layer of tall and slender cells ಏನಾಗುತ್ತೆ ಪ್ರೆಸೆಂಟ್ ಇದೆ. ಇಲ್ಲಿ ನೋಡಿ ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಂದರೆ ಫಸ್ಟು ನಾವು ನೋಡಿದ್ದು ಸ್ಕ್ವಾಮಸ್ ಎಪಿಥೀಲಿಯಂ ಫ್ಲ್ಯಾಟೆಂಡ್ ಆಗಿರುತ್ತೆ, ಇರ್ರೆಗ್ಯುಲರ್ ಬೌಂಡ್ರೀಸ್. ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅಂದ್ಕೂಡಲೇ ಕ್ಯೂಬ್ ಲೈಕ್ ಮ್ಯಾನರ್ಲಿ ಪ್ರೆಸೆಂಟ್ ಇದೆ. ಕೊಲಮ್ನಾರ್ ಎಪಿಥೀಲಿಯಂ ಅಂದ್ಕೂಡಲೇ ಟಾಲ್ ಆ್ಯಂಡ್ ಸ್ಲೆಂಡರ್ ಸೆಲ್ಸ್ನ ನಾವೇನು ಮಾಡ್ತೀವಿ ಐಡೆಂಟಿಫೈ ಮಾಡ್ತೀವಿ. ದಟ್ ಒನ್ ಈಸ್ ಇಂಡಿಕೇಟೆಡ್ ಆಸ್ ಎ ಕೊಲಮ್ನಾರ್ ಎಪಿಥೀಲಿಯಂ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ ಕೊಲಮ್ನಾರ್ ಎಪಿಥೀಲಿಯಂ ಅಲ್ಲಿ ನೋಡಿ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ದರ್ ನ್ಯೂಕ್ಲಿಯೈ ಆರ್ ಲೊಕೇಟೆಡ್ ಅಟ್ ದಿ ಬೇಸ್. ದರ್ ನ್ಯೂಕ್ಲಿಯೈ ಆರ್ ಲೊಕೇಟೆಡ್ ಅಟ್ ದಿ ಬೇಸಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದರ್ ಫ್ರೀ ಸರ್ಫೇಸ್ ಕಂಟೈನ್ ಮೈಕ್ರೋವಿಲ್ಲೈ. ಅದರ ಫ್ರೀ ಸರ್ಫೇಸಲ್ಲಿ ನಾವೇನು ಮಾಡ್ತೀವಿ ಮೈಕ್ರೋವಿಲ್ಲೈಗಳನ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೀಸ್ ಕೊಲಮ್ನಾರ್ ಎಪಿಥೀಲಿಯಂ ಆರ್ ಮೈನ್ಲಿ ಫೌಂಡ್ ಇನ್ ಎಲ್ಲಿ ಪ್ರೆಸೆಂಟ್ ಇದೆ ಅಂದರೆ ದಿ ಲೈನಿಂಗ್ ಆಫ್ ಸ್ಟೊಮಕ್ ಆ್ಯಂಡ್ ಇಂಟೆಸ್ಟೈನ್. ಲೈನಿಂಗ್ ಆಫ್ ಸ್ಟೊಮಕ್ ಮತ್ತು ಇಂಟೆಸ್ಟೈನಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದಿ ಮೈನ್ ಫಂಕ್ಷನ್ ಆಫ್ ದಿಸ್ ಕೊಲಮ್ನಾರ್ ಎಪಿಥೀಲಿಯಂ ಈಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಸೆಕ್ರೀಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಪರ್ಪಸ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಥರ್ಡ್ ಟೈಪ್ ಕೊಲಮ್ನಾರ್ ಎಪಿಥೀಲಿಯಂ ಅಂತೇಳಿ ಕರಿತೀವಿ. ಸ್ಕ್ವಾಮಸ್ ಎಪಿಥೀಲಿಯಂ ಆಯಿತು, ಕ್ಯೂಬಾಯ್ಡಲ್ ಎಪಿಥೀಲಿಯಂ ಆಯಿತು, ಆ್ಯಂಡ್ ಥರ್ಡ್ ಒನ್ ಈಸ್ ಕೊಲಮ್ನಾರ್ ಎಪಿಥೀಲಿಯಂ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋದರೆ ದಿ ನೆಕ್ಸ್ಟ್ ಒನ್ ಈಸ್ ಸಿಲಿಯೇಟೆಡ್ ಎಪಿಥೀಲಿಯಂ. ಸಿಲಿಯೇಟೆಡ್ ಎಪಿಥೀಲಿಯಂ ಅಂದರೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಆಗಿ
ಇದು ciliated epithelium ಅಂದ್ರೆ it is nothing but the columnar or cuboidal cells. Columnar or cuboidal cells bear cilia. ಈಗ ಫಾರ್ ಎಕ್ಸಾಂಪಲ್ ಇದು cuboidal epithelium, ಇದನ್ನ columnar epithelium ಅಂತ ಮಾಡಿ. cuboidal epithelium ಮತ್ತು columnar epithelium ಏನಾಗಿರುತ್ತೆ, ಇದರಲ್ಲಿ cilia ಪ್ರೆಸೆಂಟ್ ಇರುತ್ತೆ. cilia ಪ್ರೆಸೆಂಟ್ ಇತ್ತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ciliated epithelium ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟು, ದಿ columnar or cuboidal cells bear cilia on their free surface, they are called ciliated epithelium ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ciliated epithelium. ಇದರ ಫಂಕ್ಷನ್ಸ್ ನೋಡಿ, their functions to move particles or mucus in a specific direction over the epithelium. ಅಂದರೆ ಮೂಮೆಂಟ್ ಪರ್ಪಸ್ಸಿಗೆ ಅಥವಾ ಅಗೇನ್ ಮೂವ್ ಮಾಡೋಕೆ ಏನು ಮಾಡುತ್ತೆ, ಕೆಲವೊಂದು ಪಾರ್ಟಿಕಲ್ಸ್ ಮೂವ್ಮೆಂಟ್ಗೆ ಏನು ಮಾಡುತ್ತೆ, ದಿಸ್ ciliated epithelium ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಗೊತ್ತಾಯ್ತಾ, ciliated epithelium ಅಂದರೆ columnar or cuboidal epithelium, they contain or they bear a cilia like arrangement. That epithelium are considered as a ciliated epithelium ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಒಂದು ಟೈಪ್ ಆಗುತ್ತೆ ಎಪಿಥೀಲಿಯಲ್. ನೆಕ್ಸ್ಟ್ ಒನ್ ಅಬ್ಸರ್ವ್ ಮಾಡಿದರೆ, ದಿ ನೆಕ್ಸ್ಟ್ ಒನ್ ಈಸ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಂ. ಗ್ಲ್ಯಾಂಡುಲಾರ್ ಎಪಿಥೀಲಿಯಂ ಅಂದರೆ ಅಗೇನ್ ನೋಡಿ, ಸಮ್ ಆಫ್ ದಿ columnar and cuboidal epithelium which are participated in secretion. Some of the columnar or cuboidal epithelium which are participated in secretion ಅಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಸೆಕ್ರೇಷನ್ ಅಂದರೆ ಎನ್ಸೈಮ್ ಪ್ರೊಡಕ್ಷನ್ಗೆ, ಮ್ಯೂಕಸ್ ಪ್ರೊಡಕ್ಷನ್ಗೆ, ಹಾರ್ಮೋನ್ ಪ್ರೊಡಕ್ಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಟೈಪ್ ಆಫ್ ಎಪಿಥೀಲಿಯಂ ಆರ್ ಕನ್ಸಿಡರ್ ಆಸ್ ಎ ಗ್ಲ್ಯಾಂಡುಲಾರ್ ಎಪಿಥೀಲಿಯಂ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಗ್ಲ್ಯಾಂಡುಲಾರ್ ಎಪಿಥೀಲಿಯಂ ಅಂದರೆ ಸಮ್ ಆಫ್ ದಿ columnar epithelium or cuboidal epithelium which are participated in secretion. ಸೆಕ್ರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಸೆಕ್ರೇಷನ್ ಅಂದರೆ ಮ್ಯೂಕಸ್ ಪ್ರೊಡಕ್ಷನ್ಗೆ, ಹಾರ್ಮೋನ್ ಪ್ರೊಡಕ್ಷನ್ಗೆ, ಎನ್ಸೈಮ್ ಪ್ರೊಡಕ್ಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಟೈಪ್ ಆಫ್ ಎಪಿಥೀಲಿಯಂ ಆರ್ ಕನ್ಸಿಡರ್ ಆಸ್ ಎ ಆರ್ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಕನ್ಸಿಡರ್ ಆಸ್ ಎ ಗ್ಲ್ಯಾಂಡುಲಾರ್ ಎಪಿಥೀಲಿಯಂ ಅಂತೇಳಿ ಕರಿತೀವಿ. ಓಕೆ, ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಪಾರ್ಟ್. ಇಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಎಪಿಥೀಲಿಯಂ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗ ಸಿಂಪಲ್ ಎಪಿಥೀಲಿಯಂ ಅಂದ್ಕೊಳ್ಳೆ ನಾವು ನೋಟ್ ಮಾಡಿದ ಪಾಯಿಂಟು, ಸಿಂಗಲ್ ಲೇಯರ್, ಅಗೈನ್ ಸೆಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್. ಅದಾದಮೇಲೆ ನಾವು ನೋಡಿದ್ದು ದಿ ಸಿಂಪಲ್ ಎಪಿಥೀಲಿಯಂ ಆರ್ ಕ್ಲಾಸಿಫೈಡ್ ಇಂಟು ಸ್ಕ್ವಾಮಸ್ ಎಪಿಥೀಲಿಯಂ, ಕ್ಯೂಬಾಯ್ಡಲ್ ಎಪಿಥೀಲಿಯಂ, columnar epithelium. ನಾವು ಮೈನ್ ಆಗಿ ಕ್ಲಾಸಿಫೈ ಮಾಡಿದ್ದು ಆನ್ ದಿ ಬೇಸಿಸ್ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೂ ಅಡಿಷನ್ ಎರಡು ನೋಡಿದ್ವಿ. ಒನ್ ಈಸ್ ciliated epithelium ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಂ. ciliated epithelium ಅಂದರೆ when this columnar or cuboidal epithelium contains cilia, ciliated epithelium. Some of the epithelial cells which are participated in secretion, that one is considered as a glandular epithelium ಅಂತೇಳಿ ಕರಿತೀವಿ. This is about the type of simple epithelium. Okay, ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ದಟ್ ಈಸ್ ಕಾಂಪೌಂಡ್ ಎಪಿಥೀಲಿಯಂ. ಇಲ್ಲಿ ನೋಡಿ ನಿಮಗೆ ಫೋಟೋಗ್ರಫಿ ಕಾಣಿಸ್ತಾ ಇದೆ. ಕಾಂಪೌಂಡ್ ಎಪಿಥೀಲಿಯಂದ ಫೋಟೋಗ್ರಫಿ ಕಾಣಿಸ್ತಿದೆ. ಕಾಂಪೌಂಡ್ ಎಪಿಥೀಲಿಯಂಗೆ ನಾವು ಬರೆಯುವಂಥ ಪಾಯಿಂಟ್ ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಲೇಯರ್. ಸಿಂಪಲ್ ಎಪಿಥೀಲಿಯಂಗೆ ಬರೀತಾ ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸಿಂಗಲ್ ಲೇಯರ್ ಅಂತ ಇಂಡಿಕೇಟ್ ಮಾಡ್ತಿದ್ವಿ. ಬಟ್ ಕಾಂಪೌಂಡ್ ಲೇಯರ್ ಎಪಿಥೀಲಿಯಂ ಅಂದ ಕೂಡಲೇ ಇಟ್ ಈಸ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಲೇಯರ್. ದೇ ಪ್ರೊವೈಡ್ ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಮೈನಾಗಿ ನಾವು ಕಾಂಪೌಂಡ್ ಎಪಿಥೀಲಿಯಂನ ನೋಡ್ತಾ ಹೋದರೆ ವಿ ಆರ್ ಅಬ್ಸರ್ವ್ಡ್ ಇನ್ ಸ್ಕಿನ್ ರೀಜನ್ಸಲ್ಲಿ ನಾವೇನು ಮಾಡ್ತೀವಿ, ಕಾಂಪೌಂಡ್ ಎಪಿಥೀಲಿಯಂನ ಮೈನಾಗಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದಿ ಮೈನ್ ಫಂಕ್ಷನ್ ಆಫ್ ಕಾಂಪೌಂಡ್ ಎಪಿಥೀಲಿಯಂ ಇಸ್ ಇಟ್ ಪ್ರೊವೈಡ್ ಪ್ರೊಟೆಕ್ಷನ್ನ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದೀಸ್ ಕಾಂಪೌಂಡ್ ಎಪಿಥೀಲಿಯಂ ವಿಚ್ ಆರ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಲೇಯರ್ಸ್ ಇಂದ ಏನಾಗಿರುತ್ತೆ, ಫಾರ್ಮೇಷನ್ ಆಗಿರುತ್ತೆ. ಓಕೆ, ಹಾಗಾದರೆ ಕಾಂಪೌಂಡ್ ಎಪಿಥೀಲಿಯಂನ ಲೊಕೇಶನ್ ಎಲ್ಲಿರುತ್ತೆ, ದೇ ಕವರ್ ದಿ ಡ್ರೈ ಸರ್ಫೇಸ್ ಆಫ್ ದಿ ಸ್ಕಿನ್. ಲೊಕೇಶನ್ ನೋಡ್ಕೊಳ್ಳಿ ಎಲ್ಲೆಲ್ಲಿ ಅಂತ. ದೇ ಮಾಯ್ಸ್ಟ್ ಸರ್ಫೇಸ್ ಆಫ್ ದಿ ಬಕಲ್ ಕ್ಯಾವಿಟಿ, ಮಾಯ್ಸ್ಟ್ ಸರ್ಫೇಸ್ ಆಫ್ ದಿ ಬಕಲ್ ಕ್ಯಾವಿಟಿ, pharynx, inner lining of ducts of salivary glands and pancreatic duct ಅಲ್ಲಿ ನಾವೇನು ಮಾಡ್ತೀವಿ, ಮೈನಾಗಿ ಯಾವುದನ್ನು ಅಬ್ಸರ್ವ್ ಮಾಡ್ತೀವಿ, ಕಾಂಪೌಂಡ್ ಎಪಿಥೀಲಿಯಂನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೀಸ್ ಕಾಂಪೌಂಡ್ ಎಪಿಥೀಲಿಯಂ ಆರ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಟೂ ಲೇಯರ್ಸ್ ಇಂದ ಏನಾಗಿರುತ್ತೆ, ಫಾರ್ಮೇಷನ್ ಆಗಿರುತ್ತೆ. ದಟ್ ಟೈಪ್ ಆಫ್ ಎಪಿಥೀಲಿಯಲ್ ಸೆಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಕಾಂಪೌಂಡ್ ಎಪಿಥೀಲಿಯಂ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ ಮೂರು ಪಾಯಿಂಟ್ ಏನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ ಓಕೆ, ಈಗ ನೆಕ್ಸ್ಟ್ ನೋಡ್ತಾ ಹೋದರೆ ಈಗ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು ಅನಿಮಲ್ ಟಿಶ್ಯೂಲಿ, ದಟ್ ಈಸ್ ಎಪಿಥೀಲಿಯಲ್ ಟಿಶ್ಯೂ. ದಿ ಸೆಕೆಂಡ್ ಒನ್ ಈಸ್ ಕನೆಕ್ಟಿವ್ ಟಿಶ್ಯೂ. ಇಲ್ಲಿ ನೇಮೇ ಇಂಡಿಕೇಟ್ ಮಾಡ್ತದೆ ನೋಡಿ, ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಆರ್ ನಥಿಂಗ್ ಬಟ್
ಲಿಂಕ್ ಆ್ಯಂಡ್ ಸಪೋರ್ಟಿಂಗ್ ಅದರ್ ಟಿಶ್ಯೂ ಆರ್ ಆರ್ಗನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕನೆಕ್ಟಿವ್ ಟಿಶ್ಯೂ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಕನೆಕ್ಷನ್ ಪರ್ಪಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಹಾಗಾದ್ರೆ ನಾವು ಕನೆಕ್ಟಿವ್ ಟಿಶ್ಯೂಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಮೇಯ್ನಾಗಿ ನಾವು ಕನೆಕ್ಟಿವ್ ಟಿಶ್ಯೂಸ್ನ ಕ್ಲಾಸಿಫೈ ಮಾಡ್ತೀವಿ. ಕ್ಲಾಸಿಫಿಕೇಶನ್ಸ್ ನೋಡಿ 3 ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂನ ಅಬ್ಸರ್ವ್ ಮಾಡ್ತೀವಿ. ಆ 3 ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ ಅಂದರೆ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತೇಳಿ ನೋಟ್ ಮಾಡಿದ್ದೀವಿ. ದಿ ಕನೆಕ್ಟಿವ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ದಿ ಫಸ್ಟ್ ಒನ್ ಈಸ್ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂದ್ಕೊಂಡ್ರೆ ನಾವು ಬರೆಯುವಂಥ ಪಾಯಿಂಟ್ ಅಂದರೆ ದಿ ಸೆಲ್ಸ್ ಆ್ಯಂಡ್ ಫೈಬರ್ಸ್ which are loosely arranged, that one is considered as a loose connective tissues ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. The cells and fibers which are loosely arranged, that type of connective tissues are considered as a loose connective tissue ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಲೂಸ್ ಕನೆಕ್ಟಿವ್ ಟಿಶ್ಯೂಗೆ ನಾವು ಎಕ್ಸಾಂಪಲ್ ಆಗಿ ನೋಡ್ತಾ ಹೋದರೆ ಒನ್ ಈಸ್ irregular connective tissue and the second one is adipose tissues ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಒನ್ ಈಸ್ irregular connective tissue and second one is ಅಡಿಪೋಸ್ ಟಿಶ್ಯೂಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಲೂಸ್ ಕನೆಕ್ಟಿವ್ ಟಿಶ್ಯೂ ಆಯಿತು. ಸೆಕೆಂಡ್ ಒನ್ ಈಸ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂದ್ಕೂಡಲೇ ದಿ ಫೈಬರ್ಸ್ ಆ್ಯಂಡ್ ಫೈಬ್ರೋಬ್ಲಾಸ್ಟ್ ವಿಚ್ ಆರ್ ಕಾಂಪ್ಯಾಕ್ಟ್ಲಿ ಆರ್ ಡೆನ್ಸ್ಲಿ ಅರೇಂಜ್ಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಒಂದು ಲೂಸ್ ಕನೆಕ್ಟಿವ್ ಟಿಶ್ಯೂ, ಇನ್ನೊಂದು ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ದಿ ಫೈಬರ್ಸ್ ಆ್ಯಂಡ್ ಫೈಬ್ರೋಬ್ಲಾಸ್ಟ್ ವಿಚ್ ಆರ್ ಡೆನ್ಸ್ಲಿ ಅರೇಂಜ್ಡ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇನ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಮೇನ್ಲಿ ಎಲ್ಲಿ ನೋಡ್ತೀವಿ ಅಂದರೆ ದಿ ರೆಗ್ಯುಲರ್ ಟೆಂಡಾನ್ ಆ್ಯಂಡ್ ಲಿಗಮೆಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅಂದರೆ ಡೆನ್ಸ್ ಕನೆಕ್ಟಿವ್ ಟಿಶ್ಯೂನ 2 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಒನ್ ಈಸ್ ರೆಗ್ಯುಲರ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಸೆಕೆಂಡ್ ಒನ್ ಈಸ್ irregular dense connective tissues ಅಂತ ಡಿವೈಡ್ ಮಾಡ್ತೀವಿ. ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂಸ್ನ ನಾವೆಲ್ಲಿ ನೋಡ್ತೀವಿ ಅಂದರೆ ಟೆಂಡಾನ್ ಆ್ಯಂಡ್ ಲಿಗಮೆಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇರ್ರೆಗ್ಯುಲರ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂನ ಪ್ರೆಸೆಂಟ್ ಇನ್ ನಾವೆಲ್ಲಿ ಅಬ್ಸರ್ವ್ ಮಾಡ್ತೀವಿ, ಸ್ಕಿನ್ ರೀಜನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಟೈಪ್, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕರಿತೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂದ್ಕೊಳ್ಳಿ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ನಾವು ನೋಟ್ ಮಾಡುವಂಥ ಪಾಯಿಂಟ್ ಅಂದರೆ ಕಾರ್ಟಿಲೇಜ್, ಬೋನ್ ಮತ್ತು ಬ್ಲಡ್ ನಾವೇನು ಮಾಡ್ತೀವಿ ಅಂದರೆ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಸೆಕೆಂಡ್ ಟಿಶ್ಯೂ. ಇಟ್ ಈಸ್ ನಥಿಂಗ್ ಬಟ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕರಿತೀವಿ. ಕನೆಕ್ಟಿವ್ ಟಿಶ್ಯೂ ಅಂದ್ಕೊಳ್ಳಿ ಇಟ್ ಕಂಟೈನ್ 3 ಟೈಪ್ಸ್, ಡೆನ್ಸ್ ಕನೆಕ್ಟಿವ್ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂದ್ಕೊಳ್ಳಿ irregular ಆ್ಯಂಡ್ ಅಡಿಪೋಸ್ ಆರ್ ದಿ ಎಕ್ಸಾಂಪಲ್. Dense connective tissue ಅಂದ್ಕೂಡಲೇ that dense connective tissue are again classified into 2 types, regular dense connective tissue, irregular dense connective tissue. Regular dense connective tissue ಗೆ tendon and ligaments are the example. Irregular dense connective tissue ಗೆ ಸ್ಕಿನ್ ಅಥವಾ ಪ್ರೆಸೆಂಟ್ ಸ್ಕಿನ್ ರೀಜನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಇದನ್ನು ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಗೆ ನಾವು ಲಿಸ್ಟ್ ನೋಡ್ತಾ ಹೋದರೆ ನಾವು ಯಾರನ್ನ ನೋಡ್ತೀವಿ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಲಿ? ಒನ್ ಈಸ್ ಕಾರ್ಟಿಲೇಜ್, ಬೋನ್ ಮತ್ತು ಬ್ಲಡ್ಡಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ನೋಡಿ ಫೋಟೋಗ್ರಫಿ ಇದೆ. ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ನೋಡಿದ್ದೀರ. ಈಗ ಲೂಸ್ ಕನೆಕ್ಟಿವ್ ಟಿಶ್ಯೂಲಿ ಒನ್ ಈಸ್ irregular ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ another one is ದಿ ಅಡಿಪೋಸ್ ಟಿಶ್ಯೂಸ್ ಅಂತೇಳಿ ಕರಿತೀವಿ. ದಿ irregular ಕನೆಕ್ಟಿವ್ ಟಿಶ್ಯೂನ ಅಬ್ಸರ್ವ್ ಮಾಡ್ತಾ ಹೋದರೆ ದಿ irregular ಕನೆಕ್ಟಿವ್ ಟಿಶ್ಯೂ ವಿಚ್ ಇಸ್ ಪ್ರೆಸೆಂಟ್ ಬಿನೀತ್ ದಿ ಸ್ಕಿನ್ನಿನ ಬಿನೀತ್ ರೀಜನ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೆ ಪ್ರೊವೈಡ್ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ ಟು ದಿ ಎಪಿಥೀಲಿಯಂ. They provide structural framework to the epithelium. That one is the main role of irregular connective tissue ಅಂತೇಳಿ ಕರಿತೀವಿ. Okay, irregular connective tissue is an example for loose connective tissue present beneath the skin and they provide the structural framework to the epithelium. That is the role of irregular connective tissue. ನಿಮಗೆ ಫೋಟೋಗ್ರಫಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಅದೇ ಥರ ಅಡಿಪೋಸ್ ಟಿಶ್ಯೂ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ. ಅಡಿಪೋಸ್ ಟಿಶ್ಯೂಸ್ ಆರ್ ಆಲ್ಸೋ ಪ್ರೆಸೆಂಟ್ beneath the skin. ಸ್ಕಿನ್ನಿನ ಬಿನೀತ್ ರೀಜನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ದಿ ಮೈನ್ ಫಂಕ್ಷನ್ ಆಫ್ ಅಡಿಪೋಸ್ ಟಿಶ್ಯೂ ಈಸ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಆಫ್ ಫ್ಯಾಟ್ ಸ್ಟೋರೇಜ್ ಪರ್ಪಸ್ಗೆ ಏನು ಮಾಡುತ್ತೆ, ಯಾರು ಸಪೋರ್ಟ್ ಮಾಡ್ತಾರೆ, ಅಡಿಪೋಸ್ ಟಿಶ್ಯೂಸ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಓಕೆ, ಇದು ಎಕ್ಸಾಂಪಲ್ ಫಾರ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಅದೇ ಥರ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂದ್ಕೂಡಲೇ ನಾವಿಲ್ಲಿ ಇಂಡಿಕೇಟ್ ಮಾಡಿದ್ದೀವಿ. ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಲಿ ಒಂದು ಬೋನ್, ಕಾರ್ಟಿಲೇಜ್ ಆ್ಯಂಡ್ ಬ್ಲಡ್ ಸೆಲ್ಸ್ ಅಂತ ಏನು ಮಾಡಿದ್ದೀವಿ ಇಂಡಿಕೇಟ್ ಮಾಡಿದ್ದೀವಿ. ಈಗ ಬೋನ್ ಗೊತ್ತು, ನಮ್ಮ ಬಾಡಿಯ ಟೋಟಲ್ ಫ್ರೇಮ್ವರ್ಕಿಗೆ ಬೋನ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್.
ಆ್ಯಂಡ್ ಹಾರ್ಡ್ ಮೆಟೀರಿಯಲ್ ಅಂತೇಳಿ ಕರಿತೀವಿ. ಓಕೆ, ಅದೇ ಥರ ಕಾರ್ಟಿಲೇಜ್ ನೋಡ್ತಾ ಹೋದರೆ ನಮ್ಮ ಬಾಡಿಲಿ ಕೆಲವೊಂದು ರೀಜನ್ಸಲ್ಲಿದೆ. ಟಿಪ್ ಆಫ್ ದಿ ನೋಸಲ್ಲಿ ಕಾರ್ಟಿಲೇಜ್ ನೋಡ್ತೀವಿ, ಇಯರ್ಸಲ್ಲಿ ನಾವೇನು ಮಾಡ್ತೀವಿ ಕಾರ್ಟಿಲೇಜ್ ನೋಡ್ತೀವಿ. ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ ಇಲ್ಲಿ ಕಾರ್ಟಿಲೇಜು, ಬಟ್ ಬೋನ್ ಅಬ್ಸರ್ವ್ ಮಾಡ್ತಾ ಹೋದರೆ ಇಟ್ ಈಸ್ ಕಂಪ್ಲೀಟ್ಲಿ ರಿಜಿಡ್, ಮತ್ತು ಇದು ಯಾವುದೇ ಕಾರಣಕ್ಕೂ ಫ್ಲೆಕ್ಸಿಬಲ್ ಆಗಲ್ಲ. ಬೋನ್ ಮತ್ತು ಕಾರ್ಟಿಲೇಜ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಇಟ್ ಈಸ್ ಕನ್ಸಿಡರ್ ಆಸ್ ಎ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕರಿತೀವಿ. ಅದ್ರ ಜೊತೆಗೆ ಅಡಿಷನಲ್ ಯಾವುದಿದೆ ಅಂದರೆ ಬ್ಲಡ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಕರಿತೀವಿ. ಬ್ಲಡ್ ಅಂದ್ಕೊಳ್ಳೆ ಬ್ಲಡ್ಡಲ್ಲಿ ಏನು ಮಾಡ್ತೀವಿ, 3 ಪಾಯಿಂಟ್ನ ಇಂಡಿಕೇಟ್ ಮಾಡ್ತೀವಿ. ಒನ್ ಈಸ್ RBC, ರೆಡ್ ಬ್ಲಡ್ ಸೆಲ್ಸ್ ಅಂತೇಳಿ ಕರಿತೀವಿ. ಅಗೇನ್ WBC, ವೈಟ್ ಬ್ಲಡ್ ಸೆಲ್ಸ್ ಅಂತೇಳಿ. ಆ್ಯಂಡ್ ಥರ್ಡ್ ಒನ್ ಈಸ್ ಪ್ಲೇಟ್ಲೆಟ್ಸ್. ಈ 3 ಕಂಟೆಂಟ್ಸ್ ಏನಾಗುತ್ತೆ ನಾವು ಬ್ಲಡ್ಡಲ್ಲಿ ಅಬ್ಸರ್ವ್ ಮಾಡ್ತೀವಿ. ಬ್ಲಡ್ ಅಂದ್ಕೊಳ್ಳೆ RBC, WBC ಆ್ಯಂಡ್ ಪ್ಲೇಟ್ಲೆಟ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇದು ಸಹ ಯಾವುದಕ್ಕೆ ಎಕ್ಸಾಂಪಲು, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಗೆ ಎಕ್ಸಾಂಪಲ್. ನೀಟಾಗಿ ಏನು ಮಾಡಿ ನೋಟ್ ಮಾಡ್ಕೊಳ್ಳಿ. ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂದ್ಕೊಳ್ಳೆ ಒನ್ ಈಸ್ ಬೋನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾರ್ಟಿಲ್. ಓಕೆ, ಪಾಯಿಂಟ್ ನೋಟ್ ಮಾಡ್ಕೊಂಡ್ರಿ ಅಲ್ವಾ? ಈಗ ನೆಕ್ಸ್ಟು ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಕನೆಕ್ಟಿವ್ ಟಿಶ್ಯೂ, ದಿ ನೆಕ್ಸ್ಟ್ ಒನ್ ಈಸ್ ಮಸಲ್ ಟಿಶ್ಯೂ. ಥರ್ಡ್ ಅನಿಮಲ್ ಟಿಶ್ಯೂ ಅಬ್ಸರ್ವ್ ಮಾಡ್ತಿದ್ದೀವಿ, ಮಸಲ್ ಟಿಶ್ಯೂ. ನೇಮ್ ಇಂಡಿಕೇಟ್ ಮಾಡ್ತಿದೆ ಮಸಲ್ ಟಿಶ್ಯೂ. ಮಸಲ್ ಟಿಶ್ಯೂ ಇಸ್ ಮೇಡ್ ಅಪ್ ಆಫ್ ಮೆನಿ ಲಾಂಗ್ ಸಿಲಿಂಡ್ರಿಕಲ್ ಫೈಬರ್ಸ್ ಇಂದ ಏನಾಗುತ್ತೆ ಮಸಲ್ ಟಿಶ್ಯೂಸ್ ಫಾರ್ಮೇಷನ್ ಆಗಿರುತ್ತೆ. ದೀಸ್ ಫೈಬರ್ಸ್ ಆರ್ ಕಂಪೋಸ್ಡ್ ಆಫ್ ನ್ಯೂಮರಸ್ ಫೈನ್ ಫೈಬ್ರಿಲ್ಸ್ ಆರ್ ಕಾಲ್ಡ್ ಮಯೋಫೈಬ್ರಿಲ್ಸ್ ಅಂತೇಳಿ ಕರಿತೀವಿ. ನ್ಯೂಮರಸ್ ಮಯೋಫೈಬ್ರಿಲ್ಸ್ನ ಎಲ್ಲಿ ಅಬ್ಸರ್ವ್ ಮಾಡ್ತೀರಾ, ಮಸಲ್ ಟಿಶ್ಯೂಸ್ಗಳಲ್ಲಿ ಏನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀರಾ. ಆ್ಯಂಡ್ ದಿಸ್ ಮಸಲ್ ಇಸ್ ಮೇಡ್ ಅಪ್ ಆಫ್ ಮೆನಿ ಲಾಂಗ್ ಸಿಲಿಂಡ್ರಿಕಲ್ ಫೈಬರ್ಸ್ ಇಂದ ಏನಾಗಿರುತ್ತೆ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಮೇನ್ ಫಂಕ್ಷನ್ ನಾವು ಮಸಲ್ ಟಿಶ್ಯೂದ ಅಬ್ಸರ್ವ್ ಮಾಡ್ತಾ ಹೋದರೆ, ಇನ್ ಜನರಲ್ ದಿ ಮಸಲ್ ಪ್ಲೇ ಆ್ಯನ್ ಆಕ್ಟಿವ್ ರೋಲ್ ಇನ್ ದಿ ಮೂಮೆಂಟ್ ಆಫ್ ದಿ ಬಾಡಿ. ಮೂಮೆಂಟ್ ಆಫ್ ದಿ ಬಾಡಿಗೆ ಮೈನ್ ಆಗಿ ಏನಾಗುತ್ತೆ ಮಸಲ್ ಟಿಶ್ಯೂಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ವೆನ್ ಯು ಅಬ್ಸರ್ವ್ ದಿ ಮಸಲ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಿ ಮಸಲ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್. ಒನ್ ಈಸ್ ಕಾರ್ಡಿಯಾಕ್ ಮಸಲ್, ಸ್ಕೆಲಿಟಲ್ ಮಸಲ್, ಸ್ಮೂತ್ ಮಸಲ್. ದಿ ಮಸಲ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒನ್ ಈಸ್ ಕಾರ್ಡಿಯಾಕ್ ಮಸಲ್, ಸ್ಕೆಲಿಟಲ್ ಮಸಲ್ ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಮೂತ್ ಮಸಲ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಆ ಟೈಪ್ಸ್ನ 1 by 1 ಸ್ಟಡಿ ಮಾಡೋಣ. ದಿ ಫಸ್ಟ್ ಒನ್ ಸ್ಕೆಲಿಟಲ್ ಮಸಲ್. ನೇಮೇ ಇಂಡಿಕೇಟ್ ಮಾಡ್ತದೆ ಸ್ಕೆಲಿಟಲ್ ಮಸಲ್ಸ್ ಅಂದ್ಕೊಳ್ಳಿ ದೇ ಆರ್ ಪ್ರೆಸೆಂಟ್ ಇನ್ ಸ್ಕೆಲಿಟಲ್ ರೀಜನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಿ ಸ್ಕೆಲಿಟಲ್ ಮಸಲ್ಸ್ ಆರ್ ಸ್ಟ್ರೈಯೇಟೆಡ್. ಈ ಥರ ಮಸಲ್ ಫೈಬರ್ನ ನೀವು ನೋಡ್ತಾ ಹೋದ್ರೆ ಅಥವಾ ಮಸಲ್ಸ್ನ ಅಬ್ಸರ್ವ್ ಮಾಡ್ತಾರೆ, ಸ್ಟ್ರೈಯೇಷನ್ಸ್ ಪ್ರೆಸೆಂಟ್ ಇತ್ತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸ್ಟ್ರೈಯೇಟೆಡ್ ಅಂತೇಳಿ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ದಿ ಸ್ಕೆಲಿಟಲ್ ಮಸಲ್ಸ್ ಆರ್ ಸ್ಟ್ರೈಯೇಟೆಡ್ ಆ್ಯಂಡ್ ವಾಲೆಂಟರಿ. ಕಂಟ್ರೋಲ್ ಮಾಡ್ಬೋದು. ದಿ ಸ್ಕೆಲಿಟಲ್ ಮಸಲ್ಸ್ ಆರ್ ಸ್ಟ್ರೈಯೇಟೆಡ್ ಆ್ಯಂಡ್ ವಾಲೆಂಟರಿ ಆ್ಯಂಡ್ ಅನ್ಬ್ರಾಂಚೆಡ್ ಮಲ್ಟಿನ್ಯೂಕ್ಲಿಯೇಟೆಡ್. ದಿಸ್ ಈಸ್ ದಿ ಫ್ಯೂಚರ್ ಆಫ್ ಸ್ಕೆಲಿಟಲ್ ಮಸಲ್ಸ್. ಇದರ ಫೀಚರ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಸ್ಕೆಲಿಟಲ್ ಮಸಲ್ಸ್ ಅಂದ್ಕೊಳ್ಳೆ ಸ್ಕೆಲಿಟಲ್ ರೀಜನ್ಸಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಎಸ್ಪೆಷಲಿ ದೇ ಆರ್ ಸ್ಟ್ರೈಯೇಟೆಡ್ and voluntary muscles, unbranched and multinucleated. ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಸ್ಕೆಲಿಟಲ್ ಮಸಲ್ಸ್ ಫೋಟೋಗ್ರಫಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಮಲ್ಟಿನ್ಯೂಕ್ಲಿಯೇಟೆಡ್ ಕಾಣಿಸ್ತಾ ಇದೆ, ಸ್ಟ್ರೈಯೇಷನ್ಸ್ ಕಾಣಿಸ್ತಾ ಇದೆ, ಸಿಲಿಂಡ್ರಿಕಲ್ ಶೇಪಲ್ಲಿ ಏನಾಗುತ್ತೆ ಇಂಡಿಕೇಟ್ ಆಗ್ತಿದೆ. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಟೈಪ್ ಆಫ್ ಮಸಲ್, ಸ್ಕೆಲಿಟಲ್ ಮಸಲ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಅಬ್ಸರ್ವ್ ಮಾಡೋಣ. ಸೆಕೆಂಡ್ ಟೈಪ್ ಈಸ್ ಸ್ಮೂತ್ ಮಸಲ್. ಓಕೆ, ಇಲ್ಲಿ ನೋಡಿ ಸ್ಮೂತ್ ಮಸಲ್ಸ್ ಅಂದ್ಕೊಳ್ಳೆ ದೇ ಆರ್ ಇನ್ವಾಲೆಂಟರಿ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಲ್ಲಿ ನಾವೇನಂತ ಬರ್ತಿದ್ವಿ ವಾಲೆಂಟ್ರಿ ಅಂತೇಳಿ ಕರಿದ್ವಿ. ಇನ್ವಾಲೆಂಟ್ರಿ ಅಂದರೆ ದೇ ಕೆನ್ ನಾಟ್ ಬಿ ಕಂಟ್ರೋಲ್ಡ್ ಡೈರೆಕ್ಟ್ಲಿ. ದೇ ಕೆನಾಟ್ ಡೈರೆಕ್ಟ್ಲಿ ಕಂಟ್ರೋಲ್ಡ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಇನ್ವಾಲೆಂಟ್ರಿ ಅಂತೇಳಿ ಕರಿತೀವಿ. ಕೆನಾಟ್ ಬಿ ಡೈರೆಕ್ಟ್ಲಿ ಕಂಟ್ರೋಲ್ಡ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಇನ್ವಾಲೆಂಟ್ರಿ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ನಾನ್ ಸ್ಟ್ರೈಯೇಟೆಡ್ ಮಸಲ್ ಸ್ಪಿಂಡಲ್ ಶೇಪಲ್ಲಿ ಪ್ರೆಸೆಂಟ್ ಇದೆ. ಇದರ ಮೇಲೆ ಯಾವುದೇ ರೀತಿಯಾದ ಈ ಥರ ಸ್ಟ್ರೈಯೇಷನ್ಸ್ ಇರಲ್ಲ. ಕಂಪ್ಲೀಟಾಗಿ ಮಸಲ್ ಏನಾಗಿರುತ್ತೆ ಪ್ಲೈನ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಥರ ಬ್ಯಾಂಡ್ಸ್ ಇತ್ತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸ್ಟ್ರೈಯೇಷನ್ ಅಂತೇಳಿ ಕರಿತೀವಿ. ಇದರಲ್ಲಿ ಯಾವುದೇ ರೀತಿಯಾದ ಸ್ಟ್ರೈಯೇಷನ್ಸ್ ಇಲ್ಲ, ಪ್ಲೈನ್ ಆಗಿರುತ್ತೆ. ದಟ್ಸ್ ವೈ ದೇ ಕನ್ಸಿಡರ್ ಆಸ್ ಎ ನಾನ್ ಸ್ಟ್ರೈಯೇಟೆಡ್ ಮಸಲ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿ ಸ್ಮೂತ್ ಮಸಲ್ಸ್ ಆರ್ ಇನ್ವಾಲೆಂಟ್ರಿ ಮಸಲ್ಸ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಶೇಪು ಸ್ಪಿಂಡಲ್ ಶೇಪ್ಡ್,
having tapering ends and they are uninucleated. They are uninucleated ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಮಸಲ್, ಸ್ಮೂತ್ ಮಸಲ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಅಬ್ಸರ್ವ್ ಮಾಡೋಣ. ದಿ ಥರ್ಡ್ ಒನ್ ಈಸ್ ಕಾರ್ಡಿಯಾಕ್ ಮಸಲ್. ನೇಮೇ ಇಂಡಿಕೇಟ್ ಮಾಡ್ತಿದೆ ಯಾವ ಲೊಕೇಶನ್ ಇರಬೇಕು. ಇಟ್ ಈಸ್ ಪ್ರೆಸೆಂಟ್ ಇನ್ ಹಾರ್ಟ್ ಅಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದೇ ಫೌಂಡ್ ಇನ್ ಹಾರ್ಟ್. ದಿ ಕಾರ್ಡಿಯಾಕ್ ಮಸಲ್ ಈಸ್ involuntary, ನಿಮಗೆ ಗೊತ್ತಿದೆ, cannot be directly controlled. That one is considered as a involuntary. Uninucleated. They joined end to end by flat dense zigzag junction called interdisc ಅಂತ ಹೇಳಿ ಕರಿತೀವಿ. ಇಲ್ಲಿ ಎಂಡಿಂಗ್ ಏನಾಗುತ್ತೆ, ಜಾಯಿನ್ ಆಗುತ್ತೆ ಇನ್ ಎ ಜಿಗ್ಜಾಗ್ ಮ್ಯಾನರ್ಲಿ. ಆ ಎಂಡಿಂಗ್ ಯಾವಾಗ ಜಿಗ್ಜಾಗ್ ಮ್ಯಾನರ್ಲಿ ಜಾಯಿನ್ ಆಗ್ತಿರುತ್ತೆ, ದಟ್ ಡಿಸ್ಕ್ ಈಸ್ ಕನ್ಸಿಡರ್ ಆಸ್ ಎ ಇಂಟರ್ ಡಿಸ್ಕ್ಸ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದರ ಇನ್ ಡಿಟೇಲ್ ಇನ್ಫಾರ್ಮೇಷನ್ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಸಿಗುತ್ತೆ, ಬಟ್ ಟರ್ಮ್ನ ನೆನ್ಪಿಟ್ಕೊಳ್ಳಿ, ಇಂಟರ್ ಡಿಸ್ಕ್ ಅಂದರೆ ಏನು ಅಂತೇಳಿ. ಓಕೆ, ಕಾರ್ಡಿಯಾಕ್ ಮಸಲ್ ಅಂದ್ಕೊಳ್ಳೆ ಮೇನ್ಲಿ ಪ್ರೆಸೆಂಟ್ ಇನ್ ಆರ್ ಫೌಂಡ್ ಇನ್ ಹಾರ್ಟ್. ದೇ ಆರ್ ಇನ್ವಾಲಂಟ್ರಿ ಮಸಲ್ ಆ್ಯಂಡ್ ಯೂನಿನ್ಯೂಕ್ಲಿಯೇಟೆಡ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ 3 types of muscles. One is smooth muscle, second one is skeletal muscle, and third one is cardiac muscle. ಕಾರ್ಡಿಯಾಕ್ ಮಸಲ್ ನಿಮಗೆ ನೋಡೋಕ್ಕೆ ಈ ಥರ ಫೋಟೋಗ್ರಫಿ ಕಾಣಿಸುತ್ತೆ. ನೀಟಾಗಿ ಫೋಟೋನ ಏನು ಮಾಡಿ ಇಂಡಿಕೇಟ್ ಮಾಡ್ಕೊಳ್ಳಿ. ಓಕೆ, ಈಗ ಮಸಲ್ ಟಿಶ್ಯೂ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್ ಅಬ್ಸರ್ವ್ ಮಾಡಿದರೆ ದಟ್ ಈಸ್ ನ್ಯೂರಲ್ ಟಿಶ್ಯೂ. ಓಕೆ, ನ್ಯೂರಲ್ ಟಿಶ್ಯೂ ಅಂದ್ಕೊಳ್ಳೆ ನಾವು ಫಸ್ಟ್ ಬರೆಯುವಂಥ ಟರ್ಮ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನ್ಯೂರಾನ್. ನರ್ವಸ್ ಟಿಶ್ಯೂ ಅಥವಾ ನ್ಯೂರಲ್ ಟಿಶ್ಯೂ ಅಂತ ಬಂದ್ಕೂಡಲೇ ದಿ ಫಸ್ಟ್ ಟರ್ಮ್ ಈಸ್ ನ್ಯೂರಾನ್. ನ್ಯೂರಾನ್ ಈಸ್ ನಥಿಂಗ್ ಬಟ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ದಿ ನ್ಯೂರಾನ್ಸ್ ಆರ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ಒಂದು ನ್ಯೂರಾನ್ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ನೋಡಿ ನಿಮಗೆ ಫೋಟೋಗ್ರಫಿ ಕಾಣಿಸ್ತಾ ಇದೆ ನ್ಯೂರಾನಿಂದು. ಒಂದು ಸೆಲ್ ಬಾಡಿ, ಇದನ್ನು ಸೆಲ್ ಬಾಡಿ ಅಂತೇಳಿ ಕರಿತೀವಿ. ದಿಸ್ ಒನ್ ಈಸ್ ಇಲಾಂಗೇಟೆಡ್ ಆಕ್ಸಾನ್ ಅಂತೇಳಿ ಕರಿತೀವಿ. ಈ ಬ್ರಾಂಚಸ್ನ ಡೆಂಡ್ರೈಟ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಮೈನಾಗಿ ನಾವು ನ್ಯೂರಾನ್ಸ್ ಬರಿತಾ ಇಂಡಿಕೇಟ್ ಮಾಡುವಂಥ 3 ಪಾರ್ಟ್ಸ್ ಯಾವುದು ಅಂದರೆ ಫಸ್ಟ್ ಒನ್ ಸೆಲ್ ಬಾಡಿ, ಆಕ್ಸಾನ್, ಡೆಂಡ್ರೈಟ್ಸ್. 3 ಪಾರ್ಟ್ಸ್ ಆಗಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಲ್ ಬಾಡಿ, ಡೆಂಡ್ರೈಟ್ಸ್, ಆಕ್ಸಾನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಒನ್ ಬೈ ಒನ್ ಟರ್ಮ್ನ ನಾವು ಡಿಸ್ಕಸ್ ಮಾಡ್ತಾ ಹೋದರೆ ಫಸ್ಟ್ ಒನ್ ನಿಮ್ಗೆ ಕಾಣಿಸೋದು ಸೆಲ್ ಬಾಡಿ ಏನಾಗುತ್ತೆ ಕಾಣುತ್ತೆ. ಓಕೆ, ಇಲ್ಲೇನು ಸೆಲ್ ಬಾಡಿ ಕಾಣಿಸ್ತಿದೆ. ದಿಸ್ ಸೆಲ್ ಬಾಡಿ ವಿಚ್ ಈಸ್ ಸ್ಪೆರಿಕಲ್ ಇನ್ ಶೇಪ್. ಸ್ಪೆರಿಕಲ್ ಶೇಪಲ್ಲಿ ಕಾಣಿಸ್ತದೆ. ದಟ್ ಒನ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಸೈಟಾನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ದಿಸ್ ಸೆಲ್ ಬಾಡಿ ಕಂಟೈನ್ ಸಿಂಗಲ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಏನಾಗಿದೆ ಪ್ರೆಸೆಂಟ್ ಇದೆ. ಆ್ಯಂಡ್ ದಿ ಸೆಲ್ ಬಾಡಿ ಈಸ್ ಕವರ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ನ್ಯೂರೋಲೆಮ್ಮಾ ಅಂತೇಳಿ ಕರಿತೀವಿ. ವಿಚ್ ಇಸ್ ಕವರ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನ್ಯೂರೋಲೆಮ್ಮಾ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ದಿಸ್ ಸೆಲ್ ಬಾಡಿ ಕಂಟೈನ್ ಒಂದು ಸಿಂಗಲ್ ನ್ಯೂಕ್ಲಿಯಸ್ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ಗೊತ್ತಾಗ್ತಿದೆಯಲ್ಲ. ಅಗೇನ್ ಇದು ಫಸ್ಟ್ ಒನ್ ಆಯಿತು ಸೆಲ್ ಬಾಡಿ. ಅಗೇನ್ ಈ ಸೆಲ್ ಬಾಡಿಯ ಸುತ್ತ ವಿ ಹ್ಯಾವ್ ಟು ಒಬ್ಸರ್ವ್ ಎ ಡಾಟ್ ಲೈಕ್ ಗ್ರಾನ್ಯೂಲ್ಸ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನಿಸಲ್ಸ್ ಗ್ರಾನ್ಯೂಲ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನಿಸಲ್ಸ್ ಗ್ರಾನ್ಯೂಲ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದನ್ನು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ಸೆಲ್ ಬಾಡಿಲಿ ನೋಡುವಂಥ ಟರ್ಮ್ ಇದು. ಓಕೆ, ನೆಕ್ಸ್ಟು ಸೆಕೆಂಡ್ ಟರ್ಮ್ ಯಾವುದು ಅಂದರೆ ಡೆಂಡ್ರೈಟ್ಸ್. ಡೆಂಡ್ರೈಟ್ಸ್ನ ಅಬ್ಸರ್ವ್ ಮಾಡ್ತಿದ್ದೆ ಅಂದರೆ ಇಲ್ಲಿ ನೋಡಿ ಡೆಂಡ್ರೈಟ್ಸಲ್ಲಿ ಇರುವಂಥ ಫೀಚರ್ಸ್ ಏನು ಅಂದರೆ ಇಟ್ ಈಸ್ ರಿಪೀಟೆಡ್ಲಿ ಬ್ರಾಂಚಡ್. ಡೆಂಡ್ರೈಟ್ಸ್ ಆರ್ ರಿಪೀಟೆಡ್ಲಿ ಬ್ರಾಂಚಡ್ ಆ್ಯಂಡ್ ದೀಸ್ ಡೆಂಡ್ರೈಟ್ಸ್ ವಿಚ್ ಪ್ರೊವೈಡ್ ಮೋರ್ ಸ್ಪೇಸ್ ಫಾರ್ ದಿ ಸೆಲ್ ಬಾಡಿಗೆ ಏನು ಮಾಡುತ್ತೆ ಮೋರ್ ಸ್ಪೇಸ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದೀಸ್ ಡೆಂಡ್ರೈಟ್ಸ್ ವಿಚ್ ರಿಸೀವ್ಸ್ ದಿ ಇನ್ಫಾರ್ಮೇಷನ್ ಫ್ರಮ್ ಅನದರ್ ನ್ಯೂರಾನ್ ಆ್ಯಂಡ್ ಟ್ರಾನ್ಸ್ಫರ್ ಟು ದಿ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಿದೆ ಅಂದರೆ ಸೈಟಾನಿಗೆ ಏನು ಮಾಡುತ್ತೆ ಟ್ರಾನ್ಸ್ಫರ್ ಮಾಡುತ್ತೆ. ದಟ್ ಈಸ್ ದಿ ಫಂಕ್ಷನ್ ಆಫ್ ಡೆಂಡ್ರೈಟ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ 2 ಪಾರ್ಟ್ಸ್ ಆಯಿತು. ಫಸ್ಟ್ ಒನ್ನು ಸೆಲ್ ಬಾಡಿ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ. ಇದನ್ನು ಸೈಟಾನ್ ಅಂತಲೂ ಕರಿಬೋದು. ಇದರ ಒಳಗಡೆ ನ್ಯೂಕ್ಲಿಯಸ್ ಇದೆ ಆ್ಯಂಡ್ ದೇ ಆರ್ ಸರೌಂಡೆಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನ್ಯೂರೋಲೆಮ್ಮಾ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ನ್ಯೂಕ್ಲಿಯಸ್ ವಿಚ್ ಇಸ್ ಸರೌಂಡೆಡ್ ಬೈ ಯಾವುದರಿಂದ ಸರೌಂಡ್ ಆಗಿರುತ್ತೆ ವಿ ಹ್ಯಾವ್ ಟು ಸಿ ಯಾವುದ್ರ ಸರೌಂಡಿಂಗು ನಿಸಲ್ಸ್ ಗ್ರಾನ್ಯೂಲ್ಸ್ ಅಂತ ಒಂದು ಸರೌಂಡಿಂಗ್ಸಿಂದ ಕವರ್ ಆಗಿರುತ್ತೆ. ಇದು ಸೆಲ್ ಬಾಡಿ ಆಯಿತು. ನೆಕ್ಸ್ಟ್ ಅದೇ ಥರ ಡೆಂಡ್ರೈಟ್ಸ್.
the dendrites are repeatedly branched. Repeatedly branched, it receives information from another neuron, and transfer to the cytonic ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ದಟ್ ಈಸ್ ದಿ ರೋಲ್ ಆಫ್ ಡೆಂಡ್ರಾಯ್ಡ್ಸ್. ಸೆಕೆಂಡ್ ಒನ್ ಆಯಿತು. ನೆಕ್ಸ್ಟ್ ಒನ್ axon. Axon is nothing but the cell body. ಇಲ್ಲಿಗೆ cell body ಆಯಿತು. The elongated and the extended portion of the cell body is considered as a axon ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. The elongated portion of the neuron is considered as a axon ಅಂತ ಇಂಡಿಕೇಟ್ ಮಾಡ್ತೀವಿ. ಅಗೇನ್ ಈ axon ಅಬ್ಸರ್ವ್ ಮಾಡ್ತಾ ಹೋದರೆ this axon which is covered by a one important covering, that covering is considered as a myelin sheath ಅಂತೇಳಿ ಕರಿತೀವಿ. ಇಲ್ಲಿ ನಿಮಗೆ axon ಕಾಣಿಸ್ತಾ ಇದೆ. ಓಕೆ, ಇಲಾಂಗೇಟೆಡ್ ಪೋರ್ಷನ್ axon. ಈ axon ಮೇಲೆ ಏನಾಗುತ್ತೆ, ಕವರಿಂಗ್ ಇರುತ್ತೆ. ದಟ್ ಕವರಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಎ ಮೈಲಿನ್ ಶೀತ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದರಲ್ಲಿ ಮೈಲಿನೇಟೆಡ್ ಮತ್ತು ನಾನ್ ಮೈಲಿನೇಟೆಡ್ ಅಂತ ಎರಡು ಟೈಪ್ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ, ಜನರಲ್ ಆಗಿ ನಾವು ನೋಡ್ತಾ ಇಲ್ಲ ಅಬ್ಸರ್ವ್ ಮಾಡ್ತಾ, ದಿ ನ್ಯೂರಾನ್ ಎಸ್ಪೆಷಲಿ axon ವಿಚ್ ಈಸ್ ಕವರ್ಡ್ ಬೈ, ಯಾವುದರಿಂದ ಕವರ್ ಆಗಿರುತ್ತೆ ಅಂದರೆ ಮೈಲಿನ್ ಶೀತಿಂದ ಕವರ್ ಆಗಿರುತ್ತೆ. ಆ್ಯಂಡ್ ದೆ ಕಂಟೈನ್ ಎ ಸೆಲ್, ದಟ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಎ ಸ್ಕ್ಯಾಮನ್ ಸೆಲ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದು ನಾವು ಬರೆಯೋದು ಯಾವ್ದ್ರ ಬಗ್ಗೆ ಅಂದರೆ axon ಬಗ್ಗೆ ಬರೆಯುವಂಥ ಇನ್ಫಾರ್ಮೇಷನ್. ಇನ್ನು ಲಾಟ್ ಆಫ್ ಇನ್ಫಾರ್ಮೇಷನ್ ಇದೆ, ಬಟ್ ನ್ಯೂರಾನಿಂದು 3 ಪಾರ್ಟ್ಸ್ ನೆನ್ಪಿಟ್ಕೊಳ್ಳಿ, ಡಯಾಗ್ರಾಮ್ನ ನೆನ್ಪಿಟ್ಕೊಳ್ಳಿ. ಇಟ್ಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. 3 ಪಾರ್ಟ್ಸ್ ನಾವು ನ್ಯೂರಾನ್ಸಲ್ಲಿ ಬರಿತೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಒನ್ ಈಸ್ ಸೆಲ್ ಬಾಡಿ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡೆಂಡ್ರೈಡ್ಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಏನಂತ ಕರಿತೀವಿ, axons ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ನ್ಯೂರಲ್ ಟಿಶ್ಯೂ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಟೋಟಲಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿರೋದು ಟೋಟಲಿ 4 ಟೈಪ್ಸ್ ಆಫ್ ಅನಿಮಲ್ ಟಿಶ್ಯೂ. ಒನ್ ಈಸ್ ಎಪಿಥೀಲಿಯಲ್ ಟಿಶ್ಯೂ, ಸೆಕೆಂಡ್ ಒನ್ ಈಸ್ ಕನೆಕ್ಟಿವ್ ಟಿಶ್ಯೂ, ಥರ್ಡ್ ಒನ್ ಈಸ್ ಮಸಲ್ ಟಿಶ್ಯೂ, ಆ್ಯಂಡ್ ಫೋರ್ತ್ ಒನ್ ಈಸ್ ನ್ಯೂರಲ್ ಟಿಶ್ಯೂ. ಅದರಲ್ಲಿ ಬಂದಿರುವಂಥ ಟೈಪ್ಸ್ಗಳು, ಎಕ್ಸಾಂಪಲ್ಸು, ಫಂಕ್ಷನ್ಸು, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಬೇಸಿಕ್ ಫಂಡಮೆಂಟಲ್ಸ್ ಆಗುತ್ತೆ. ಇದರಲ್ಲೆಲ್ಲ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಏನು ಮಾಡ್ಬೋದು, ನಿಮ್ಮ ರೆಗ್ಯುಲರ್ ಕ್ಲಾಸಸ್ಸಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.